ಹಾಯ್, ಇವತ್ತು ಸೋರೆಕಾಯಿ ಹಾಗೂ ಪ್ರಾನ್ಸ್ ಹಾಕಿಬಿಟ್ಟು ಸಾಂಬಾರು ಯಾವ ರೀತಿ ಮಾಡೋದು ನೋಡೋಣ. ನೋಡಿ, ಮೊದಲಿಗೆ ಸೋರೆಕಾಯಿ ಸಿಪ್ಪೆನ ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ಉಪ್ಪು ಹಾಕಿಬಿಟ್ಟು ಒಂದು ಪಾತ್ರೆಯಲ್ಲಿ ಬೇಯಿಸೋಕ್ಕೆ ಇಡ್ತಾ ಇದ್ದೀನಿ. ಅದು ಬೇಯ್ತಾ ಇದ್ದಾಗೆ ಈ ಕಡೆ ಮಸಾಲಾನ ರೆಡಿ ಮಾಡ್ಕೋಬೇಕು. ಇಲ್ಲಿ 1 ಕಪ್ ತೆಂಗಿನ ತುರಿ, ಹಾಗೆ 10-12 ಬ್ಯಾಡಗಿ ಮೆಣಸು, ಒಂದು 10-12 ಕಾಳು ಮೆಣಸು, 2 ಟೀ ಸ್ಪೂನು ಕೊತ್ತಂಬರಿ, 1/4 ಟೀ ಸ್ಪೂನು ಮೆಂತ್ಯ, ಹಾಗೂ ಅರ್ಧ ಈರುಳ್ಳಿ, 1/4 ಟೀ ಸ್ಪೂನು ಅರಿಶಿನ, 10-12 ಬೆಳ್ಳುಳ್ಳಿ, 1 ಟೀ ಸ್ಪೂನ್ ಸಾಸಿವೆ, ಹಾಗೂ 1-2 ಟೀ ಸ್ಪೂನು ಜೀರಿಗೆ. ಇವೆಷ್ಟನ್ನು ತಗೊಂಡ್ಬಿಟ್ಟು ರುಬ್ಕೋಬೇಕು. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಇವಾಗ ಇದು ಬೆಂದಿದೆ ಸೋರೆಕಾಯಿ, ಅದ್ರ ಜೊತೆ ಸೀಗಡಿನ ಅದು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಅದು ಒಂದು 6-7 ನಿಮಿಷ ಬೇಯಕ್ಕೆ ಬಿಡಬೇಕು. ನೋಡಿ, ಈ ಥರ ಬೆಂದಿದೆ. ಇವಾಗ ಈ ಮಸಾಲೆ ಏನು ರುಬ್ಕೊಂಡಿದ್ದೀವೋ ಅದನ್ನು ಹಾಕ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಸಾಲ ಹಾಕಿದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೋಬೇಕು. ರುಬ್ಕೋಬೇಕಾದ್ರೂ ಹಾಕ್ಕೋಬೋದು. ಆ್ಯಂಡ್ ಇವಾಗ ಉಪ್ಪು ಹಾಕಿಬಿಟ್ಟು ರುಚಿ ನೋಡಿ, ಉಪ್ಪು ಕಡಿಮೆ ಅದನ್ನು ಹಾಕ್ಕೋಬೋದು. ಯಾಕಂದರೆ ಬೇಯಬೇಕಾದ್ರೂ ಉಪ್ಪು ಹಾಕ್ಕೊಂಡಿರ್ತೀವಿ ನಾವು. ಉಪ್ಪು ಹುಳಿ ಎಲ್ಲ ಹಾಕಿದ ಮೇಲೆ ಅದು ಚೆನ್ನಾಗಿ ಕುದೀಲಿ. ಚೆನ್ನಾಗಿ ಕುದ್ದಾದ್ಮೇಲೆ ಸಾಂಬಾರು ರೆಡಿ. ಬಾಯ್ಲ್ಡ್ ರೈಸ್ ಇಲ್ಲ ವೈಟ್ ರೈಸ್ ಜೊತೆ ಹಾಕ್ಕೊಂಡು ಊಟ ಮಾಡಿ, ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.